ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಸಹ ಬೆಳಗ್ಗೆ ನಾನು ಅಡುಗೆ ಮಾಡಿದ್ದೀನಿ. ಮೊಳಕೆಕಾಳು ಸಾಂಬಾರು ಮತ್ತು ಅನ್ನ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಎಂಗೇಜ್ಮೆಂಟ್ಗೆ ಹೋಗ್ತಾ ಇದ್ದೀನಿ. ಇದು ಸೇಮ್ ಡ್ರೆಸ್ ಕಲರೇ ಮ್ಯಾಚಿಂಗ್ ನೈಲ್ಸ್ ಪಾಲಿಶ್ ಇದೆ. ಯಾಕಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಐಶು ಫಂಕ್ಷನಲ್ಲಿ ಅಂದರೆ ಐಶು ಸೆಂಡ್ ಆಫಲ್ಲಿ ಅವಳು ಸೇಮ್ ಇದೇ ಕಲರ್ ಸ್ಯಾರಿ ತೊಗೊಂಡಿದ್ಲು. ಆವಾಗ ನೈಲ್ಸ್ ಪಾಲಿಶ್ ತೊಗೊಂಡಿದ್ಲು. ಅದಕ್ಕೆ ಅದೇ ನೈಲ್ಸ್ ಪಾಲಿಶ್ ನಾನು ಹಾಕ್ಕೋತಾ ಇದ್ದೀನಿ. ನನಗೆ ನೈಲ್ಸ್ ಪಾಲಿಶ್ ಎಲ್ಲ ಹಾಕ್ಕೊಳ್ಳೋದು ನಿಜವಾಗ್ಲೂ ಇಷ್ಟ ಆಗಲ್ಲ, ಅಪರೂಪಕ್ಕೆ ಹಾಕ್ಕೊಳ್ಳೋದು. ಇದೇನಿದು ಎಂಗೇಜ್ಮೆಂಟ್ಗೆ ಹೋಗ್ತಾ ಕೈಯಲ್ಲಿ ಲಗೇಜ್ ತೊಗೊಂಡು ಹೋಗ್ತಿದ್ದಾರೆ ಅಂದ್ಕೊಂಡ್ರೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ನನಗೆ ಪುನೀತ್ ರಾಜ್ಕುಮಾರ್ ಅಂದರೆ ತುಂಬಾ ಇಷ್ಟ. ಇದು ಅಗ್ರಹಾರ, ನಾವಿವತ್ತು ಹೋಗ್ತಿರೋ ಊರು. ಅಲ್ಲಿ ಅವ್ರದ್ದು ಫೋಟೋ ಇತ್ತು, ವಿಡಿಯೋ ಮಾಡಿಕೊಂಡೆ. ವಿಜಯ್ ಕುಮಾರ್ ಅಂತ ಪ್ರೊಫೈಲ್ ನೇಮ್ ಇದೆ. ಆದರೆ ಸಿಸ್ಟರ್ ನಿಮ್ಮ ಹೆಸರು ಏನು ಅಂತ ಗೊತ್ತಿಲ್ಲ, ನೀವು ನಿಮ್ಮ ಮಕ್ಕಳು ತೋರಿಸಿ ಅಂತ ಹೇಳ್ತಿದ್ರಿ. ಇವಳೇ ನನ್ನ ಮಗಳು ಸಾನ್ನಿಧ್ಯ. ನಾನು ಎಂಗೇಜ್ಮೆಂಟ್ ಇರೋದು 12 ಗಂಟೆಗೆ ಅಂತ ಅಂದ್ಕೊಂಡೆ. ನನ್ನ ಫ್ರೆಂಡ್ನ ಕೇಳಲೇ ಇಲ್ಲ ಎಷ್ಟೊತ್ತಿಗಿರೋದು ಅಂತ. ನಾನು ಬೇಗನೆ ಹೋದೆ, ಆದರೆ ಎಂಗೇಜ್ಮೆಂಟ್ ಇದ್ದಿದ್ದೆ 1:30ಗೆ. ನೀವು ಬರೋಕ್ಕೂ ಮುಂಚೆ ನಾನೇ ಬಂದಿದ್ದೀನಿ ನೋಡಿ. ಇವಾಗ ಬಂದ್ರಾ? ನೋಡಿದ್ರಾ? ಹೌದಾ, ನಾನು ನೋಡಲಿಲ್ಲ. ನನ್ನ ಫ್ರೆಂಡ್ ಅಮ್ಮನ ಕಡೆ ಬಳಗ ತುಂಬಾ ದೊಡ್ಡದಾಗಿದೆ. ಅವ್ರ ಅಕ್ಕ ತಂಗಿರ 5-6 ಜನ ಇದ್ದಾರೆ. ಅವರೇ ಎಲ್ಲ ಲಗೇಜ್ ತಂದಿದ್ದು. ಇವಾಗ ತಟ್ಟೆ ತುಂಬ ಸಾಮಾನೆಲ್ಲ ಅವರೇ ಎಲ್ಲ ರೆಡಿ ಮಾಡ್ತಿದ್ದಾರೆ. ನಾನು ಕೂಡ ಎಲ್ಲ ತಟ್ಟೆಗೆ ರೆಡಿ ಮಾಡ್ತಾಯಿದ್ದೀನಿ, ಹಣ್ಣುಗಳೆಲ್ಲ ಹಾಕಿ. ನನ್ನ ವಿಡಿಯೋ ನಾನೇ ಮಾಡ್ಕೊಳಕ್ಕಾಗಲ್ಲ. ನಾನು ಮೊದಲೇ ಹೇಳಿದ್ನಲ್ಲ, ಯಾರಿಗೂ ವಿಡಿಯೋ ಮಾಡ್ಕೊಡಿ ಅಂತ ಕೇಳೋದು ಇಲ್ಲ. ಸಿಂಪಲ್ಲಾಗಿ ಹಾಗೆ ತಟ್ಟೆಗೆ ಉಂಗುರ ಇಡೋದಕ್ಕೆ ರೆಡಿ ಮಾಡೋಣ ಅಂದ್ಕೊಂಡೆ. ಹೀಗೆ ರೆಡಿ ಮಾಡಿದೆ ನಾನೇ. ಅಂದರೆ ಇನ್ನೂ ಚೆನ್ನಾಗಿ ರೆಡಿ ಮಾಡಬಹುದಾಗಿತ್ತು. ನಾನು ಅಲ್ಲೇ ಕೂತಿದ್ನೆಲ್ಲ, ಸುಮ್ಮನೆ ಸಿಂಪಲ್ಲಾಗಿ ಮಾಡಿಕೊಂಡೆ ಅಷ್ಟೇ. ಇವರು ಮಾಡಿದ್ದೆಲ್ಲ ತುಂಬ ಚೆನ್ನಾಗಿ ಮಾಡಿದರು. ಅಡುಗೆ ಕೂಡ ತುಂಬ ಚೆನ್ನಾಗಿತ್ತು. ಹುಡುಗಿಗೆ ಸೀರೆಗಳು ತುಂಬ ಚೆನ್ನಾಗಿತ್ತು. ಆದರೆ ಒಂದೇ ಒಂದು ತಪ್ಪು ಮಾಡಿಕೊಂಡ್ರು. ಹೊರಗಡೆ ಪೆಂಡಲ್ ಹಾಕಿಸಿ, ಅಂದರೆ ಊಟಕ್ಕೆ ಪೆಂಡಲ್ ಹಾಕ್ಸಿದ್ದಾರೆ, ಹೊರಗಡೆ ಹುಡುಗಿನ ನಿಲ್ಲಿಸಿದ್ರೆ ತಟ್ಟೆ ತುಂಬಿದ್ದೆಲ್ಲ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು. ಪರವಾಗಿಲ್ಲ, ಇಲ್ಲೂ ಕೂಡ ಚೆನ್ನಾಗಿ ಕಾಣಿಸ್ತಿದೆ. ಅನಿತಂಗೆ ಒಂದು ಅಣ್ಣ ಮತ್ತು ಒಬ್ಬರು ಅಕ್ಕ ಇದ್ದಾರೆ. ಇವರು ಅವ್ರ ಅಕ್ಕ. ನೀಲಿ ಕಲರ್ ಸೀರೆ, ಇಬ್ಬರು ನೀಲಿ ಕಲರ್ ಸೀರೆನೇ ಹಾಕ್ಕೊಂಡಿದ್ದಾರೆ. ಅವರು ದೊಡ್ಡಪ್ಪನ ಮಗಳು, ಇನ್ನೊಬ್ಬರು ಪಕ್ಕ ಇರೋದು ಸ್ವಂತ ಅಕ್ಕ. ಅನಿಗಂತೂ, ನನ್ನ ಫ್ರೆಂಡ್ ಅನಿಗಂತೂ ತುಂಬ ಖುಷಿ ಇದೆ ಎಂಗೇಜ್ಮೆಂಟ್ ಆಗ್ತಿರೋದು. ತುಂಬ ದಿನಗಳಿಂದ ಹುಡುಗಿನ ಹುಡುಕ್ತಿದ್ರು. ಅವಳಿಗಂತೂ ತುಂಬ ಖುಷಿ ಇದೆ. ಇದು ಹುಡುಗಿ ಅಮ್ಮ, ಈಗ ಒಳಗಡೆ ಬರ್ತಿದ್ದಲ್ಲ ಪಿಂಕ್ ಸ್ಯಾರಿ ಅವರು. ಹೊರಗಡೆ ಅನಿತಾ ಮಾತಾಡ್ತಿರೋದು, ಪಕ್ಕ ನಿಂತಿರೋದು ಅವ್ರ ಭಾವ, ಅವ್ರ ಅಕ್ಕನ ಗಂಡ. ಸ್ವಂತ ಸೋದ್ರ ಮಾವಂಗೇನೆ ಅವ್ರ ಅಕ್ಕನ ಮದುವೆ ಆಗಿರೋದು. ನಮ್ಮ ಕಡೆ ನಿಶ್ಚಿತಾರ್ಥ ಆಗೋಕ್ಕೂ ಮುಂಚೆ ಒಪ್ಪಿಳ್ಳೆ ಅಂತ ತಗೋತಾರೆ ಹಿರಿಯರು. ಅವ್ರ ಕಡೆಯವರು ಒಂದಿಬ್ಬರು, ನಮ್ಮ ಕಡೆಯವರು ಒಂದು 3 ಜನ, ಒಂದು 5 ಜನ ಅಥವಾ ಜಾಸ್ತಿ ಜನ ಬೇಕಾದರೂ ತಗೋಬಹುದು, ಅಥವಾ ಒಬ್ಬೊಬ್ಬರೇ ಬೇಕಿದ್ದರೂ ತಗೋಬಹುದು. ಅದಕ್ಕೂ ಮುಂಚೆ ಕಳಶ ಇಟ್ಟು ಮುತ್ತೈದರ ಕೈಲಿ ಒಂದು 5 ಜನದ ಕೈಲಿ ಪೂಜೆ ಮಾಡಿಸ್ತಾರೆ. ಇಲ್ಲೊಬ್ಬರು ಹಿರಿಯ ಯಜಮಾನ ಇದ್ದಾರಲ್ಲ, ಇವರು ಅಲ್ಲಪಟ್ಟಣದವರು. ಅವರಂತೂ 1:30ಗೆ 1 ನಿಮಿಷ ಕಮ್ಮಿ ಇದ್ದರೂ ಕೂಡ ಶಾಸ್ತ್ರಗಳನ್ನ ಶುರು ಮಾಡಲಿಲ್ಲ. 1:30 ಆಗಲಿ ಅಂತಲೇ ಕಾಯ್ಕೊಂಡು ನಾನು 11:30 ಅಷ್ಟರಲ್ಲಿ ಹೋಗಿದ್ದೆ. ಅವರು ಸಹ 12 ಗಂಟೆ 12:30 ಅಷ್ಟರಲ್ಲಿ ಬಂದಿದ್ದರು ಹುಡುಗನ ಕಡೆಯವರು. ಆದರೂ ಇವರು 1:30 ಆಗೋ ತನಕ ಯಾರನ್ನೂ ಶಾಸ್ತ್ರ ಕೂರಿಸ್ಲೇ ಇಲ್ಲ. ಅಟ್ಲೀಸ್ಟ್ ಒಪ್ಪಿಳೆನಾದರೂ ತಗೋತಾರೆ ಅಲ್ಲಿವರೆಗೆ ಅಂತ ಹೇಳಿದ್ರೆ ಅದನ್ನು ಕೂಡ ಅವ್ರು ಮಾಡಲಿಲ್ಲ. ಶಾಸ್ತ್ರ ಅಂದಮೇಲೆ ಶಾಸ್ತ್ರ, ಒಳ್ಳೆ ಸಮಯ ಬರಲೇಬೇಕು ಅಂತ ಹೇಳಿದ್ರು. ಲಲಿತಾ ಸಿಸ್ಟರ್, ನಿಮ್ಮ ಫ್ರೆಂಡ್ ಹೇಗೆ ರೆಡಿ ಆಗಿದ್ದಾರೆ ಅಂತ ನಾನು ನೋಡಬೇಕು ಅಂತ ಹೇಳ್ತಿದ್ರಿ. ಅವಳೇನು ತುಂಬ ಗ್ರ್ಯಾಂಡಾಗಿ ಏನು ರೆಡಿ ಮಾಡ್ಕೊಂಡಿಲ್ಲ. ಎಂಗೇಜ್ಮೆಂಟ್ ಸಿಂಪಲ್ಲಾಗಿದ್ದರಿಂದ ಸಿಂಪಲಾಗಿ ಒಂದು ಫ್ಯಾನ್ಸಿ ಸ್ಯಾರಿ ಹಾಕ್ಕೊಂಡಿದ್ದಾಳೆ. ನನಗೂ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ. ಆವಾಗ ಕೂದಲು ಉದ್ದ ಇದ್ದಾಗ ನಾನು ಮುಡ್ಕೊತಿದ್ದೆ. ಈಗ ಅದೃಷ್ಟ ಇಲ್ಲ. ಇದು ಅನಿ ಮಗಳು ಶ್ವೇತಾ, ನೀವೆಲ್ಲ ನೋಡಿದ್ದೀರಾ ಅಲ್ವಾ. ಇವರು ಕೂಡ ಅನಿತಾ ಅವ್ರ ಅಕ್ಕನೇ, ದೊಡ್ಡಪ್ಪನ ಮಗಳು. ನಮ್ಮ ಕಡೆ ಎಷ್ಟು ಜೋರಾಗಿ ಮಾಡಲಿ ಅಥವಾ ಸಿಂಪಲ್ಲಾಗಿ ಮಾಡಲಿ, ಇಷ್ಟು ವಸ್ತುಗಳನ್ನ ಒಪ್ಪಿಳೆ ತಗೊಳ್ಳೋಕ್ಕೆ ಇಟ್ಕೊತಾರೆ, ಅಂದರೆ ರೆಡಿ ಮಾಡ್ತಾರೆ. 2 ತಪ್ಪಲೆಯಲ್ಲಿ ನೀರು, ಒಂದು ಚಿಪ್ ಬಾಳೆಹಣ್ಣು, ಕಾಯಿ ಎಲ್ಲವನ್ನು ರೆಡಿ ಮಾಡ್ತಾರೆ. ಹೂಗಳು ಅಷ್ಟೇ ಕತ್ತಿಗೆ ಹಾಕಬೇಕಾಗಿರುತ್ತೆ. ಅದಕ್ಕೆ ಹೂಗಳನ್ನೂ ಒಂದು ಉದ್ದವಾಗಿ ಹೂಗಳನ್ನ ಕಟ್ ಮಾಡ್ಕೊಂಡಿರ್ತಾರೆ. ನಾನು ಹೇಳಿದ್ನಲ್ಲ, ಎಂಗೇಜ್ಮೆಂಟ್ಗೂ ಮುಂಚೆ ಒಪ್ಪಿಳ್ಳೆ ತೊಗೊಳೋಕ್ಕೂ ಮುಂಚೆ ಕಳಶಕ್ಕೆ 3-4 ಜನ ಪೂಜೆ ಮಾಡ್ತಾರಂತ. ನನ್ನ ಫ್ರೆಂಡೇ ಪೂಜೆ ಮಾಡ್ತಿದ್ದಾಳೆ ಫಸ್ಟು. ನಾನು ಅವತ್ತು ಲೈವ್ ಬಂದಿಲ್ಲ ಅಂತ ಹೇಳಿದ್ರೆ ನಿಮಗೆಲ್ಲ ಸರ್ಪ್ರೈಸ್ ಆಗಿರೋದು, ನಾನು ಎಲ್ಲಿಗೆ ಹೋಗಿದ್ದೆ ಅಂತ ಎಂಗೇಜ್ಮೆಂಟ್ ಮುಗಿಸ್ಕೊಂಡು. ಆದರೆ ಲೈವ್ ಬಂದು ನಿಮಗೆ ಗೊತ್ತಾಗ್ಬಿಟ್ಟಿದೆ ನಾನು ಅಕ್ಕನ ಮನೆಗೆ ಹೋಗಿದ್ದೆ ಹಬ್ಬಕ್ಕೆ ಅಂತ.
ಎಲ್ಲ ಕಡೆ ವಿಡಿಯೋ ಮಾಡ್ಕೊಂಡು ಫೋನಲ್ಲಿ ಸ್ಟೋರೇಜ್ ಜಾಸ್ತಿ ಆಗಿದೆ. ಅದನ್ನೆಲ್ಲ ಎಡಿಟ್ ಮಾಡಿ ಸೇವ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಪಾಪ ಇವರು ಹಲ್ಲು ಓಪನ್ ಆದರೆ ಫೋಟೋಗೆ ಅದೇ ಬರುತ್ತೆ ಅಂತ ಹೇಳಿ ಬಾಯಿ ಮುಚ್ಕೊಂಡಿದ್ದಾರೆ. ನಮ್ಮ ಕಡೆ ಹುಡುಗಿ ಹುಡುಗನ ಹಸೆ ಮೇಲೆ ಕೂರಿಸೋದಕ್ಕೂ ಮುಂಚೆ ಈ ರೀತಿ ಶಾಸ್ತ್ರ ಸಂಪ್ರದಾಯ ನಡೆಯುತ್ತೆ. ಇದು ಹುಡುಗಿ ಕಡೆಯವರು ಹುಡುಗನ ಕಡೆಯವರಿಗೆ ಹಣೆಗೆ ವಿಭೂತಿ ಹಚ್ಚಿ ಕುಂಕುಮ ಹಚ್ಚಿ ಅವ್ರ ಕತ್ತಿಗೆ ಹೂವು ಹಾಕಿ ಒಂದು ತಟ್ಟೆಯಲ್ಲಿ ಬಾಳೆಹಣ್ಣು ಚಿಪ್ಪು ಮತ್ತು ಎಲೆ ಅಡಿಕೆ ಮತ್ತು 100 ರೂಪಾಯಿ ಎಲ್ಲ ಇಟ್ಟು ಕೊಟ್ಟಿದ್ದು ತಂದಿದ್ದು ಅಂತ ಹೇಳ್ತಾರೆ. ಅದಾದಮೇಲೆ ಅವ್ರ ಜಾಗಗಳನ್ನ ಬದಲಾಯಿಸ್ಕೊತಾರೆ. ಇವಾಗ ಹುಡುಗನ ಕಡೆಯವರು ಹುಡುಗಿ ಕಡೆಯವ್ರಿಗೆ ಹಣೆಗೆ ವಿಭೂತಿ ಹಚ್ಚಿ ಕುಂಕುಮ ಇಟ್ಟು ಸೇಮ್ ಪ್ರೊಸೀಜರ್ ಏನು ಮೊದಲು ಮಾಡಿದ್ರು ಇವಾಗ ಇವರು ಅದನ್ನು ಮಾಡ್ತಾರೆ. ಕತ್ತಿಗೆ ಹೂ ಹಾಕ್ತಾರೆ. ನಂತರ ಅವ್ರ ಕಡೆ ಎಷ್ಟು ಅಮೌಂಟ್ ಕೊಡಬೇಕಂತ ಇರುತ್ತೆ ಅಂದರೆ ಒಂದೊಂದು ಊರ ಕಡೆ ಒಂದೊಂದು ಕಡೆ ಇರುತ್ತೆ. ತಟ್ಟೆಗೆ ಇಷ್ಟು ಇಡಬೇಕು ಅಂತ ಒಂದೊಂದು ಕಡೆ 501, 1001, 101 ಈ ಥರ. ಇವ್ರನ್ನೂ ಸಹ ಕೇಳಿದ್ರು, 101 ಅಂತ ಹೇಳಿದ್ರು. ಇವ್ರಿಗೂ ಸಹ ತಟ್ಟೆಯಲ್ಲಿಟ್ಟು ಅವ್ರಿಗೆ ಕೊಟ್ಟರು. ಊರಿನ ಯಜಮಾನ್ರೆಲ್ಲ ಕೂತ್ಕೊಂಡಾಗ ತಲೆಗೆಲ್ಲ ಪೇಟ ಕಟ್ಟೋರು ಅವಾಗ. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಅದೆಲ್ಲ. ಇಂತಹ ಹಿರಿಕರು ಇವಾಗಲೂ ಇರೋದ್ರಿಂದ ನಮ್ಮ ಸಂಪ್ರದಾಯ ಶಾಸ್ತ್ರಗಳು ನಡೀತಾ ಬಂದಿವೆ. ಮುಂದೆ ಜನಗಳು ಎಷ್ಟು ನಾಜೂಕಾಗ್ತಿದ್ದಾರೆ ಅಂತ ನಾವು ನೋಡ್ತಿದ್ದೀವಿ. ಇದೆಲ್ಲ ಶಾಸ್ತ್ರ ಸಂಪ್ರದಾಯಗಳು ಉಳ್ಕೊಳ್ಳುತ್ತಾ ಅನ್ನೋದೊಂದು ಭಯ ಇದೆ ನನಗೆ. ಒಂದು ಕಾರ್ಯಕ್ರಮ ಅಂದಮೇಲೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಅಥವಾ ನಮ್ಮ ಮನೆತನದಲ್ಲಿ ಯಾವ ರೀತಿ ಸಂಪ್ರದಾಯ ಇರುತ್ತೋ ಆ ರೀತಿ ಶಾಸ್ತ್ರ ಸಂಪ್ರದಾಯಗಳು ಮುಂದುವರಿತಾ ಬಂದರೆ ಚೆನ್ನಾಗಿರುತ್ತೆ. ಮುಂದೆ ಏನಾಗುತ್ತೆ ಅಂತ ನೋಡಬೇಕು. ನಾನು ನಿಂತ್ಕೊಂಡು ವೀಡಿಯೋ ಮಾಡಿದರೆ ಇನ್ನೂ ವೀಡಿಯೋ ಚೆನ್ನಾಗಿ ಬರೋದು, ಆದರೆ ನಾನು ಕೂತಲ್ಲಿಯೇ ವೀಡಿಯೋ ಮಾಡ್ತಿರೋದು. ವಿಡಿಯೋ ನೋಡುವಾಗ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ. ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಜಾಗ ಇಲ್ಲ. ಎಲ್ಲರೂ ಹೆಂಗಸರು ಕೂತ್ಕೊಳ್ಳಿ ಅಂತ ಹೇಳ್ತಿದ್ರು. ಬೇರೆಯವ್ರಿಗೆ ತೊಂದರೆ ಕೊಡ್ತಾ ನಾನು ವಿಡಿಯೋ ಮಾಡೋದು ಬೇಡ ಅಂದ್ಕೊಂಡು ನಾನು ಕೂತಿದ್ದ ಕಡೆನೇ ವಿಡಿಯೋ ಮಾಡಿಕೊಂಡೆ. ನಾನು ಮೊದಲೇ ಹೇಳಿದಾಗೆ ನನ್ನ ಫ್ರೆಂಡ್ ನಾಳೆ ಅಂತಲೇ ಬಾ ಅಂತ ಕರೆದಿದ್ಲು ಮನೆಗೆ. ನನಗೂ ಹೋಗೋದಕ್ಕೆ ಇಷ್ಟ ಇತ್ತು. ಆದರೆ ಅವತ್ತು ನಾನು ಮಂಡ್ಯಕ್ಕೆ ಹೋಗಿದ್ದೆ ಅಲ್ವಾ, ಅಣ್ಣನ ಮಗಳು ನೋಡ್ಕೊಂಡು ಬರೋದಕ್ಕೆ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ. ಅಲ್ಲಿಂದ ಬಂದು ಪಟ್ಟಣಕ್ಕೆ ಹೋಗಿ ಐಬ್ರೋಸ್ ಮಾಡಿಸ್ಕೊಂಡು ಊರಿಗೆ ಬರುವಷ್ಟರಲ್ಲೇ ಸಂಜೆ 4:15, 5 ಗಂಟೆ ಆಗಿತ್ತು. ಮತ್ತು ನಾನು ನಮ್ಮ ಅಕ್ಕನ ಮನೆಗೆ ಹೋಗೋಕ್ಕೆ ಲಗೇಜೆಲ್ಲ ಪ್ಯಾಕ್ ಮಾಡ್ಕೊಳ್ಳೋದಿತ್ತು. ಸೊ ಹೋಗೋದಕ್ಕೆ ಆಗಲಿಲ್ಲ, ಮಿಸ್ ಮಾಡಿಕೊಂಡೆ. ಅಲ್ಲಿಗೆ ಹೋಗಿದ್ರೆ ನಾನು ಅವ್ರ ಮನೆಯೆಲ್ಲ ವೀಡಿಯೋ ಮಾಡಿ ತೋರಿಸ್ತಿದ್ದೆ ನಿಮಗೆ. ನೋಡೋಣ, ಮದುವೆ ಟೈಮ್ನಲ್ಲಿ ಏನಾದರೂ ಹೋದರೆ ನಿಮಗೆ ಅವ್ರ ಮನೆ ತೋರಿಸ್ತೀನಿ. ನಾವು ಯಾರಿಗಾದರೂ ಅರಿಶಿನ ಕುಂಕುಮಕ್ಕೆ ಹೇಳಿದ್ರೆ ಮುತ್ತೈದೆಯರಿಗೆ 9 ಜನಕ್ಕೆ ಅಂತ ಎಲೆ ಅಡಿಕೆ ಮತ್ತು ಬಾಳೆಹಣ್ಣು ಹೂವೆಲ್ಲ ಕೊಡ್ತೀವಿ. ಇಲ್ಲೂ ಸಹ ಹಾಗೆ 9 ಜೊತೆ ರೆಡಿ ಮಾಡಿದ್ದಾರೆ ಎಲೆ ಅಡಿಕೆ ಬಾಳೆಹಣ್ಣೆಲ್ಲ. ಅದು ಮುತ್ತೈದೆಯರಿಗೆ ಕೊಡೋಕ್ಕಲ್ಲ, ಯಜಮಾನ್ರುಗಳಿಗೆ ಕೊಡೋದಕ್ಕೆ ಅಂತ ಹೇಳಿ. ಅಲ್ಲಿ ಒಳಗಡೆ ಜಾಸ್ತಿ ಜನ ಇರಲಿಲ್ಲ, ಒಂದು 4-5 ಜನಕ್ಕೆ ಕೊಟ್ಟರು. ಹೊರಗಡೆ ಯಾರ್ಯಾರಿದ್ದಾರೋ ಅವ್ರಿಗೆ ಕೊಡ್ತಾರೆ. ಜಾಗ ದೊಡ್ಡದಾಗಿದ್ದಿದ್ರೆ ತುಂಬ ಜನ ಕೂತ್ಕೊಳ್ಳೋರು. ಇಲ್ಲಿ ಮನೆ ಒಳಗಡೆ ಮಾಡಿದ್ರಿಂದ ಸ್ವಲ್ಪ ಜನ ಮಾತ್ರ ಕೂತಿದ್ರು. ನಿಮ್ಮ ಕಡೆ ಕೂಡ ಈ ರೀತಿ ಒಪ್ಪಿಗೆ ತೆಗೆದುಕೊಳ್ಳುವಂತಹ ಸಂಪ್ರದಾಯ ಇದೆ ಅಂತ ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸಿ. ಅಥವಾ ಬೇರೆ ಯಾವ ರೀತಿ ಸಂಪ್ರದಾಯ ನಿಮ್ಮ ಕಡೆ ಇದೆ ಅನ್ನೋದನ್ನು ತಿಳಿಸಿ. ಏನೇ ಇದ್ದರೂ ಊರಲ್ಲಿ ಹಿರಿಕರು ಇರೋದ್ರಿಂದ ಊರಿಗೆ ಒಂಥರ ಕಳೆ. ಅವ್ರ ಊರಲ್ಲಿದ್ದರೆ ಒಂಥರ ಚೆಂದ. ಒಪ್ಪಿಗೆ ಎಲ್ಲ ತೆಗೆದುಕೊಂಡು ಆದಮೇಲೆ ಇವಾಗ ಹುಡುಗಿಯನ್ನು ಕರ್ಕೊಂಡು ಬರೋದಕ್ಕೆ ಅಂತ ಹೋದರು. ನಮ್ಮ ಕಡೆ ಹುಡುಗಿಯನ್ನು ಕರ್ಕೊಂಡು ಬರುವಾಗ ಕಳಶದ ಜೊತೆಯಲ್ಲೇ ಕರ್ಕೊಂಡು ಬರ್ತಾರೆ. ಅದು ಸಹ ಹುಡುಗನ ಕಡೆ ಸಂಬಂಧಿಕರೇ ಕರ್ಕೊಂಡು ಬರೋದು. ನಾನು ಮೊದಲೇ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳಿದರೆ ಹುಡುಗಿ ಹೇಗಿದ್ದಾಳೆ ಅಂತ ಕಾಯುವಂಥ ಕ್ಯೂರಿಯಾಸಿಟಿ ನಿಮ್ಗೆ ಇರೋದು. ಆದರೆ ನಾನು ಶಾರ್ಟ್ಸಲ್ಲಿ ಆಗಲೇ ತೋರಿಸ್ಬಿಟ್ಟಿದ್ದೀನಿ. ಆದರೂ ನಮ್ಮ ಹುಡುಗಿ ಮುದ್ದಾಗಿದ್ದಾಳೆ ನೋಡಿ. ಇವಳೇ ನಮ್ಮ ಹುಡುಗಿ. ನಾವು ನಮ್ಮ ಎಂಗೇಜ್ಮೆಂಟ್ ಟೈಮ್ನಲ್ಲಿ ಅಕ್ಕ ಅಥವಾ ತಂಗಿ ಯಾವುದಾದ್ರೂ ಸೀರೆ ಇದ್ದರೆ ಇಸ್ಕೊಂಡು ಉಟ್ಕೊತಿದ್ವಿ. ಫಸ್ಟ್ ಸೀರೆ ನಾನು ಅಕ್ಕಂದೇ ಉಟ್ಕೊಂಡಿದ್ದು. ಆದರೆ ಇವಾಗಿನ ಹುಡುಗಿಯರಂತೂ ಹೊಸದೇ ತೊಗೊಳ್ಳೋದು. ಇದು ತಾಯಿ ಮನೆ ಸೀರೆ, ಇದು ಹೊಸದಾಗಿ ತೊಗೊಂಡಿರೋದು. ಅರ್ಜೆಂಟಾಗಿ ಎಂಗೇಜ್ಮೆಂಟ್ ಬಿದ್ದಿದ್ದು. ಸೊ ಇಬ್ಬರು ಕಡೆಯವರು ಸಹ ಒಟ್ಟಿಗೆ ಹೋಗಿ ಸೀರೆ ತಂದು ಹೊಲೆಯೋದಕ್ಕೆ ಹಾಕಿ ಬಂದಿದ್ದು. ನನ್ನ ಫ್ರೆಂಡ್ ಅನಿಗಂತೂ ತುಂಬಾ ಟೆನ್ಷನ್ ಆಗಿತ್ತು. ಯಾಕಂದರೆ ಸ್ವಲ್ಪ ಲೇಟಾಗಿ ಬಿದ್ದಿದ್ರೆ ಎಲ್ಲ ರೆಡಿ ಮಾಡ್ಕೋಬಹುದಾಗಿತ್ತು. ಪಾಪ ಅವಳು ಕೂಡ ಯಾವುದೇ ಸೀರೆ ರೆಡಿ ಮಾಡ್ಕೊಳಕ್ಕಾಗಲಿಲ್ಲ. ಅವಳು ಹಾಕ್ಕೊಳ್ಳೋದಕ್ಕೆ ಒಂದು ಐಬ್ರೋ ಕೂಡ ಮಾಡಿಸ್ಕೊಳಕ್ಕೆ ಅವಳಿಗೆ ಟೈಮ್ ಇರಲಿಲ್ಲ. ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ಲು.
ನಾನು ಮೊದಲೇ ಹೇಳಿದಾಗೆ ಇವರು ಅನಿಯವರ ದೊಡ್ಡಪ್ಪನ ಮಗಳು. ಇವ್ರನ್ನೂ ಸಹ ಮರಳೆಗಾಲಕ್ಕೆ ಕೊಟ್ಟಿರೋದು ಅಲ್ಲಪಟ್ಟಣದಿಂದ. ಬಲ್ಗಾಲಿಟ್ಟು ಹಸೆ ಮೇಲೆ ಹುಡುಗಿಯನ್ನು ಕೂತ್ಕೊಳ್ಳೋಕೆ ಹೇಳ್ತೀವಿ. ಸೊ ಬಲ್ಗಾಲಿಟ್ಟು ಹುಡುಗಿ ಹಸೆ ಮೇಲೆ ಹತ್ತಿದ್ಲು. ಎಲ್ಲ ಹೇಳಿ ಹುಡುಗಿ ಹೆಸರು ಹುಡುಗನ ಹೆಸರು ಹೇಳದೇ ಇದ್ದರೆ ತಪ್ಪಾಗುತ್ತೆ. ಹುಡುಗನ ಹೆಸರು ಅರುಳ್ ಕುಮಾರ್, ಹುಡುಗಿ ಹೆಸರು ಸ್ಫೂರ್ತಿ. ನೋಡಿ ತಟ್ಟೆ ತುಂಬಿದ್ದು ಹೀಗೆ ಎಲ್ಲ 9 ತುಂಬಿದ್ದಾರೆ. ಅಂದರೆ ಬೆಲ್ಲ, ಕಾಯಿ ಮತ್ತು ಬಾಳೆಹಣ್ಣು ಚಿಪ್ಪೆಲ್ಲ 9 ತುಂಬಿದ್ದಾರೆ, ಕೊಬ್ಬರಿ ಎಲ್ಲ. ಮಿಕ್ಕಿದ ಹಣ್ಣುಗಳೆಲ್ಲ 5 ತುಂಬಿರೋದು. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅನ್ನೋ ಹಾಗೆ ಎಷ್ಟೇ ದೂರ ಇದ್ದರೂ ಮನಸ್ಸುಗಳು ಒಂದಾಗೋದಕ್ಕೆ ವಿಧಿ ಅನ್ನೋದು ತಂದು ಗಂಟ ಹಾಕತ್ತೆ ಅನ್ನೋದು ಇದಕ್ಕೇನೆ. ಪಾಪ ನಮ್ಮಣ್ಣ ತುಂಬ ಕಡೆ ಹೆಣ್ಣು ನೋಡಿದ್ದು. ಈ ಮಧ್ಯವರ್ತಿಗಳಿಗೆ ದುಡ್ಡು ಕೊಟ್ಟೇ ಸಾಕಾಗಿತ್ತು. ಅಂದರೆ ಬ್ರೋಕರ್ಗಳಿಗೆ ಒಳ್ಳೆ ಹುಡುಗಿನೇ ತೋರಿಸ್ತಿರ್ಲಿಲ್ಲ ಅವರು. ಬಟ್ ಇಲ್ಲೇ ಹತ್ತಿರ, ನಮ್ಮೂರು ಹತ್ತಿರನೇ ಇರೋದು ಅಗ್ರಹಾರ ಕೂಡ. ಇಷ್ಟು ಹತ್ತಿರ ಇಟ್ಕೊಂಡು ಹುಡುಗಿನ ತುಂಬ ಕಡೆ ಹುಡ್ಕೊಂಡು ಬಂದ್ವಲ್ಲ ಅನ್ನೋದು ಇದಕ್ಕೆ. ಋಣ ಇದ್ರೇ ಸಂಬಂಧಗಳು ಕೂಡಿ ಬರೋದು ಅಂತಾರಲ್ಲ, ಅದು ನಿಜ. ನಮ್ಮ ಕಡೆ ಹುಡುಗಿಯನ್ನು ಹಸೆ ಮೇಲೆ ಕೂರಿಸಿದ ಮೇಲೆ ಮುಂದೆ ಒಂದು ಟವಲ್, ದೊಡ್ಡದಾಗೊಂದು ಟವಲ್ ಹಾಸಿ ಅದ್ರ ಮೇಲೆ ಏನೇನು ತಟ್ಟೆಗೆ ತುಂಬಿದಾರೋ ಎಲ್ಲ ರೀತಿ ಹಣ್ಣುಗಳನ್ನ ಒಂದೊಂದು ಎತ್ತಿಡ್ತಾರೆ. ಮೊದಲು ಹುಡುಗಿಗೆ ಅರಿಶಿನ ಕುಂಕುಮ ಹಚ್ಚಿ ಹೂವನ್ನು ಮುಡಿಸಿ ಎಲೆ ಅಡಿಕೆಯನ್ನು ಅವಳ ಕೈಲಿ ಕೊಡ್ತಾರೆ. ಕೊನೆಯಲ್ಲಿ ವಾಪಸ್ ನಾವು ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ನಮಗೆ ವಾಪಸ್ ಆ ಎಲೆ ಅಡಿಕೆಯನ್ನು ಕೊಡಬೇಕು, ಯಾರು ಶಾಸ್ತ್ರ ಮಾಡ್ತಾರೋ ಅವರಿಗೆ. ಮೊದಲನೇ ಅವರು ಶಾಸ್ತ್ರ ಮಾಡುವಾಗ ನಾನು ಮೊದಲೇ ಹೇಳಿದಾಗೆ ಎಲ್ಲ ರೀತಿಯ ಹಣ್ಣುಗಳು ಏನೇನು ತಟ್ಟೆ ತುಂಬಿದರೆ ಎಲ್ಲವನ್ನು ಸ್ವಲ್ಪ ಹಾಕ್ತಾರೆ. ಅಕ್ಕಿಯನ್ನು ಇದಕ್ಕೆ ಕಳಶಕ್ಕೆ, ದೀಪಲ ಕಂಬಕ್ಕೆ ಮತ್ತು ಹುಡುಗಿಗೆಲ್ಲ ಹಾಕಿ ಶಾಸ್ತ್ರವನ್ನು ಮಾಡ್ತಾರೆ. ಅದಾದಮೇಲೆ ಲೆಕ್ಕಕ್ಕೆ 5 ಜನನೋ 9 ಜನನೋ 12 ಜನನೋ ಮುತ್ತೈದರ ಕೈಲಿ ಶಾಸ್ತ್ರ ಮಾಡಿಸ್ತಾರೆ. ಹುಡುಗನ ಕಡೆಯವರು ಒಂದು 5 ಜನ ಶಾಸ್ತ್ರ ಮಾಡಿದರೆ, ಹುಡುಗಿ ಕಡೆಯವರು ಒಂದು 4 ಜನ ಶಾಸ್ತ್ರ ಮಾಡ್ತಾರೆ. ತುಂಬ ಚೆನ್ನಾಗಿ ಶಾಸ್ತ್ರ ಸಂಪ್ರದಾಯ ಗೊತ್ತಿರೋರು ಮೊದಲು ಶಾಸ್ತ್ರ ಮಾಡ್ತಾರೆ. ಇವರು ಅನಿಯವರ ಚಿಕ್ಕಮ್ಮ, ಅಂದರೆ ಅನಿ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ಅಕ್ಕ. ಅದಾದಮೇಲೆ ಅನಿಯವ್ರ ದೊಡ್ಡಪ್ಪನ ಮಗಳು ಚಂದ್ರಕಲಾ ಅಂತ ಅವರು ಶಾಸ್ತ್ರ ಮಾಡ್ತಾಯಿದ್ದಾರೆ. ಅಂದರೆ ಹೇಳಿದ್ನಲ್ಲ, ಹುಡುಗನ ಕಡೆಯವರೇ ಫಸ್ಟು ಪ್ರಾಮುಖ್ಯತೆ ಕೊಡ್ತಾರೆ, ಹುಡುಗಿ ಮನೆಯವರು ನೀವೇ ಮಾಡಿ ಅಂತ ಹೇಳ್ತಾರೆ. ಸೊ ಮೊದಲು ಮಾಡಿದವ್ರಿಗೆ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ. ಅಂದರೆ ಎಲ್ಲ ಹಣ್ಣನ್ನು ತೆಗೆದಿಡೋದು ಫಸ್ಟು ಮಾಡ್ತಾರಲ್ವ ಅವ್ರಿಗೆ, ಮತ್ತು ಕೊನೆಯಲ್ಲಿ ಮಾಡೋರಿಗೂ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ. ಯಾವ್ಯಾವ ಹಣ್ಣು ಇಟ್ಟಿರ್ತಾರೋ ಅದನ್ನು ಕಟ್ಟಿ ಆ ಹುಡುಗಿ ಕೈಗೆ ಕೊಡಬೇಕಾಗತ್ತೆ. ಸೊ 2ನೇ ಅವರಿಂದ 8ನೇ ಅವ್ರು ಮಾಡೋ ತನಕ ಸೇಮ್ ಏನು ಶಾಸ್ತ್ರ ಮಾಡ್ತಾರೋ ಅದೇ ಮಾಡೋದು. ನೋಡಿ, ನೀವೇನಾದರೂ ಎಲ್ಲಿಗಾದರೂ ಹೋದಾಗ ಶಾಸ್ತ್ರ ಮಾಡಬೇಕಂದ್ರೆ ನೋಡ್ಕೊಳ್ಳಿ. ಶಾಸ್ತ್ರ ಮಾಡೋದೇನು ತುಂಬ ಕಷ್ಟ ಇಲ್ಲ. ಒಬ್ಬೊಬ್ಬರು ನಾಚ್ಕೊಂಡು ಅಥವಾ ನಮಗೆ ಸರಿಯಾಗಿ ಬರಲ್ಲ ಅಂತ ಹೆದರ್ಕೊಂಡು ಹೋಗೋದಿಲ್ಲ. ಏನು ಕಷ್ಟ ಇಲ್ಲ, ಹೋಗಿ ಮಾಡಬಹುದು, ಮಾಡಿ. ಶಾಸ್ತ್ರ ಶುರು ಮಾಡಿದ್ಮೇಲೆ ಹುಡುಗನ ಕಡೆಯವರು ಎಲ್ಲರಿಗೂ ಅರಿಶಿನ ಕುಂಕುಮ ಹೂವು ಮತ್ತು ಎಲೆ ಅಡಿಕೆಯನ್ನು ಕೊಡ್ತಾ ಇದ್ದಾರೆ. ಇವಾಗ ನನ್ನ ಫ್ರೆಂಡು ಶಾಸ್ತ್ರ ಮಾಡ್ತಾ ಇದ್ದಾಳೆ. ಅವಳು ಕೂಡ ತುಂಬ ಚೆನ್ನಾಗಿ ಎಲ್ಲ ನೋಡ್ಕೊಂಡಿದ್ದಾಳೆ. ನಾನು ಹೇಳಿದ್ನಲ್ವ, ಅವಳು ಪ್ರತಿಯೊಂದು ಕೆಲಸನೂ ತುಂಬ ಚೆನ್ನಾಗಿ ಮಾಡ್ತಾಳಂತ. ಶಾಸ್ತ್ರ ಎಲ್ಲ ಮಾಡಿದ ಮೇಲೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಅಂತ ಹೇಳಿ ಅಲ್ಲಿ ತಟ್ಟೆ ತುಂಬಿರೋದ್ರಲ್ಲಿ ಒಂದು ತಟ್ಟೆ ಯಾವುದಾದ್ರೂ ಒಂದನ್ನು ತೆಗೆದುಕೊಂಡು ಫೋಟೋ ತೆಗೆಸ್ಕೊಳ್ಳೋದು ರೂಢಿ. ಅಲ್ಲಿಗೆ ಹೋದರೆ ನಾವು ಅಲ್ಲಿಗೆ ಹೋಗೋದಕ್ಕೂ ಮುಂಚೆನೇ ನಾವು ಅಂದ್ಕೊಂಡಿರ್ತೀವಿ ಇದೇ ತಟ್ಟೆ ಎತ್ಕೊಂಡು ನಾವು ಫೋಟೋ ತೆಗೆಸ್ಕೋಬೇಕಂತ. ಒಂದೊಂದು ಸಲ ಅಲ್ಲಿಗೆ ಹೋದ್ಮೇಲೆ ಕನ್ಫ್ಯೂಸ್ ಆಗಿಬಿಡುತ್ತೆ ಯಾವುದೊಂದು ತೆಗೆದುಕೊಂಡು ಫೋಟೋ ತೆಗೆಸ್ಕೊಳ್ಳೋದಂತ. ನನ್ನ ಫ್ರೆಂಡು ಕೊಬ್ಬರಿಯನ್ನು ಹಿಡ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದಾಳೆ. ಫೋಟೋಗ್ರಾಫರ್ ಹೇಳ್ತಿರ್ತಾರೆ, ಆ ತಟ್ಟೆ ಆಗಲೇ ಆಗಿದೆ, ಇದನ್ನು ತೊಗೊಳ್ಳಿ, ಈ ತಟ್ಟೆ ಆಗಲೇ ಆಗಿದೆ, ಅದು ಬೇಡ, ಇನ್ನೊಂದು ತೊಗೊಳ್ಳಿ ಅಂತ. ಮೊದಲೆಲ್ಲ ಬರೀ ವಯಸ್ಸಾದವ್ರು ಮಾತ್ರ ಹೋಗಿ ಶಾಸ್ತ್ರಗಳನ್ನ ಮಾಡ್ತಿದ್ರು. ಇವಾಗ ಏನಿಲ್ಲ, ನಾವು ಕೂಡ ಮಾಡ್ತೀವಿ, ನಾವು ಕಲಿತೀವಿ ಅನ್ನೋ ಮನೋಭಾವ ನಮಗೂ ಬಂದಿದೆ. ಅದರಿಂದ ನಾವುಗಳು ಹೋಗಿ ಮಾಡ್ತೀವಿ. ನಮ್ಮ ಕಡೆ ನಿಶ್ಚಿತಾರ್ಥದ ದಿನ ಬಂದವ್ರಿಗೆಲ್ಲ ಹುಡುಗನ ಕಡೆಯವರು ಕಡಲೆಪುರಿ ಕೊಡೋದು ವಾಡಿಕೆಯಲ್ಲಿದೆ. ತುಂಬ ಇರೋರಾದ ಸ್ವೀಟ್ಸ್ ಕೂಡ ಕೊಡ್ತಾರೆ. ಮಧ್ಯಮ ವರ್ಗದವರು ಕೊಡ್ತಾರೆ. ಕೆಲವೊಬ್ಬರು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಬರೀ ಕಡಲೆಪುರಿ ಮಾತ್ರ ಕೊಟ್ಟು ಸುಮ್ಮನೆ ಆಗ್ತಾರೆ. ಇಲ್ಲಿ ನನ್ನ ಫ್ರೆಂಡ್ ಮನೆಯವರು ಸಹ ಸ್ವೀಟನ್ನು ತಂದಿದ್ರು. ಬಂದಿದ್ದ ಜನಕ್ಕೆಲ್ಲ ಕೊಡೋದಕ್ಕೆ ಅಂತ ಹೇಳಿ ಸ್ವೀಟನ್ನು ಸಹ ಕೊಟ್ಟರು. ನಿಜವಾಗ್ಲೂ ಹುಡುಗಿ ಹುಡ್ಕೋದು ತುಂಬಾ ಕಷ್ಟ ಈಗಿನ ಕಾಲದಲ್ಲಿ. ನಿಜ ಹೇಳಬೇಕಂದ್ರೆ ನಮ್ಮೂರು ತುಂಬ ಚಿಕ್ಕ ಊರು ಆಗಿದ್ದರೂ ನಮ್ಮೂರಿನಲ್ಲೇ 100 ಜನಕ್ಕಿಂತ ಜಾಸ್ತಿ 35ರಿಂದ 40 ವರ್ಷದ ಮೇಲಾಗಿರೋ ಹುಡುಗರುಗಳಿದ್ದಾರೆ. ಯಾರಿಗೂ ಹೆಣ್ಮಕ್ಳೇ ಸಿಗ್ತಿಲ್ಲ. ನನಗಿವತ್ತು ಸೀರೆ ಹಾಕ್ಕೊಳ್ಬೇಕು ಅನ್ನೋದು ತುಂಬ ಆಸೆ ಆಗಿತ್ತು.
ಅಮ್ಮನ ಓಲೆ ಮತ್ತು ಸರ ಕೇಳಿದೆ. ಯಾಕೋ ಅವ್ರಿಗೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅಂತ ನನಗೆ ಅನಿಸ್ಲಿಲ್ಲ. ಸೊ ನನಗೆ ಈಸ್ಕೊಳ್ಳೋದಕ್ಕೆ ಇಷ್ಟ ಆಗಲಿಲ್ಲ. ಸೊ ಡ್ರೆಸ್ಸೇ ಹಾಕ್ಕೊಂಡು ಬಂದೆ. ನಾನು ರೀತಿದು ಯಾವುದು ಒಡವೆಗಳು ಇಸ್ಕೊಂಡು ಹಾಕೊಳ್ಳೋದಕ್ಕೆ ಇಷ್ಟ ಆಗಲ್ಲ. ಯಾಕಂತ ಹೇಳಿದ್ರೆ ಹಳೇದಾದರೆ ಪಾಪ ಅವಳಿಗೆ ನಾವು ನೆಕ್ಸ್ಟ್ ಅದನ್ನು ಸರಿ ಮಾಡೋಕ್ಕಾಗತ್ತಾ ಅಂತ ನಾನು ಯಾವುದು ಕೇಳೋದಕ್ಕೆ ಹೋಗಲ್ಲ. ನನ್ನ ಹತ್ರ ಏನಿದೆಯೋ ಅದನ್ನೇ ಹಾಕ್ಕೊಂಡು ಬರ್ತೀನಿ. ಅದಕ್ಕೆ ಡ್ರೆಸ್ ಹಾಕ್ಕೊಂಡೇ ಬಂದೆ. ಈಗಿನ ಕಾಲದಲ್ಲಿ ಒಳ್ಳೆ ಹುಡುಗಿ ಒಳ್ಳೆ ಮನೆ ತಂದವ್ರು ಸಿಗೋದೇ ಕಷ್ಟ. ಆದರೆ ಅಣ್ಣಂಗೆ ಇಷ್ಟು ಲೇಟ್ ಆದರೂ ಒಳ್ಳೆ ಹುಡುಗಿ ಮತ್ತು ಒಳ್ಳೆ ಮನೆಯವರು ಸಿಕ್ಕಿದ್ದು ನಮಗೆಲ್ಲ ಖುಷಿ ವಿಚಾರ. ನನ್ನ ಫ್ರೆಂಡ್ ಅಮ್ಮನ ಮನೆಯವರು ಸಹ ತುಂಬ ಒಳ್ಳೆಯವರು. ಇವಾಗ ಸಿಕ್ಕಿರೋ ಹುಡುಗಿ ಮನೆಯವರು ಸಹ ತುಂಬ ಒಳ್ಳೆಯವರು. ಸದ್ಯಕ್ಕೆ ಮುಂದಿನ ಜೀವನ ತುಂಬ ಚೆನ್ನಾಗಿರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ನಾನು ಮೊದಲೇ ಹೇಳಿದಾಗೆ ಕೊನೆಯಲ್ಲಿ ಶಾಸ್ತ್ರ ಮಾಡಿದವರು ಈ ಗಂಟನ್ನು ಕಟ್ಟಬೇಕು. ಎಲ್ಲ ಹಣ್ಣುಗಳು ಹಾಕಿರ್ತಾರಲ್ವ, ಒಂದೆರಡು ತೆಗೆದಾಕ್ಬಿಟ್ಟು ಮಿಕ್ಕಿದೆಲ್ಲ ಗಂಟು ಹಾಕಬೇಕು. ನಮ್ಮ ಕಡೆ ಅದನ್ನು ಅಗಸ್ರಿಗೆ ಕೊಡ್ತೀವಿ. ನಾನು ಎಲ್ಲರೂ ಶಾಸ್ತ್ರ ಮಾಡೋದನ್ನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಯಾಕಂದರೆ ಅದದೇ ಅಂದರೆ ನಿಮಗೆ ನೋಡೋದಕ್ಕೆ ಬೇಜಾರಾಗ್ಬೋದೇನೋ ಅಂತ ನಾನು ಸ್ವಲ್ಪ ಜನ ಶಾಸ್ತ್ರ ಮಾಡಿದ್ದು ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದು. ನಮ್ಮ ಕಡೆ ತಾಯಿ ಮನೆ ಸೀರೆಯಲ್ಲೇ ಉಂಗುರವನ್ನು ಬದಲಾಯಿಸೋದು. ಅದರಿಂದ ಇದೇ ಸೀರೆಯಲ್ಲಿ ಹುಡುಗ ಹುಡುಗಿ ಉಂಗುರವನ್ನು ಬದಲಾಯಿಸಿದ್ದು. ಪಾಪ ಗೊತ್ತಿಲ್ಲದೆ ಹುಡುಗಿ ಮನೆಯವರು ಹೂವಿನ ಹಾರ ತಂದಿದ್ರು, ಹುಡುಗನ ಮನೆಯವರು ಹೂವಿನ ಹಾರ ತಂದಿದ್ರು. ನೆಕ್ಸ್ಟ್ ಹೇಳಿ ಕರೆಕ್ಟಾಗಿ ಕಸ ಮೇಡಮ್ ಹಲೋ ಮೇಡಮ್ ಹಲೋ ಬಲ್ದಕ್ಕೆ ಆ ಕಡೆ ಬಲ್ದಕ್ಕೆ ಹುಡುಗನೇ ಅನ್ಸುತ್ತೆ. ನಾನು ಅಂದ್ಕೊಂಡೆ ಹುಡುಗ ಫಸ್ಟ್ ಹಾರ ಹಾಕ್ಬೇಕಂತ. ಇಲ್ಲ, ಹುಡುಗಿನೇ ಫಸ್ಟ್ ಹಾರ ಹಾಕೋದಂತೆ. ಈ ವಿಚಾರ ನನಗೂ ಹೊಸದಾಗಿ ಗೊತ್ತಾಯಿತು. ಒಡ ಹುಟ್ಟು ಇರಬೇಕು ಅನ್ನೋದು ಇದಕ್ಕೇನೆ. ನೋಡಿ ಅವರು ಎಷ್ಟು ಖುಷಿ ಆಗ್ತಿದೆ ಅಂದರೆ ಅವ್ರ ಅಣ್ಣಂದು ಅಥವಾ ತಮ್ಮಂದು ಎಂಗೇಜ್ಮೆಂಟ್ ಆಗ್ತಿರೋದು. ಬರ್ತಿ ನಿಶ್ಚಿತಾರ್ಥದ ದಿನ ಹುಡುಗನ ಕಡೆಯವರೆಲ್ಲ ಹುಡುಗಿ ನೋಡೋದಕ್ಕೆ ಕಾಯ್ತಿದ್ರೆ, ಹುಡುಗಿ ಕಡೆಯವರೆಲ್ಲ ಹುಡುಗನ ನೋಡೋದಕ್ಕೆ ಕಾಯ್ತಿರ್ತಾರೆ. ಏನಾದರೂ ಆಗಲಿ ನಮ್ಮ ಹುಡುಗ ಹುಡುಗಿ ಮುಂದಿನ ಜೀವನ ಚೆನ್ನಾಗಿರಲಿ ಅಂತ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಬಂದವ್ರದ್ದೆಲ್ಲ ದೃಷ್ಟಿ ಆಗಿರುತ್ತೆ ಅಂತ ಹೇಳಿ ಕೊನೆಯಲ್ಲಿ ಆರತಿ ಮಾಡ್ತಾರೆ. ಇದು ಅಮ್ಮನ ಊರ್ಗಿತಿಯರು, ಇವರಿಬ್ಬರು, ಇನ್ನೊಬ್ಬರು ಬಂದಿಲ್ಲ ಅಂದ್ಕೊಳ್ತೀನಿ. ಅಲ್ಲಿ ಅಪ್ಪ ಅಮ್ಮನ ಕರೀರಿ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಅಂತ ಹೇಳಿದ್ರು. ಅಪ್ಪ ಈಗ ರೀಸೆಂಟಾಗಿ 1 ವರ್ಷ 1.5 ವರ್ಷದಿಂದ ತೀರ್ಕೊಂಡಿದ್ದು. ಅಮ್ಮ ಅಳ್ತಾ ಇದ್ದಾರೆ. ಅಪ್ಪಂಗೆ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದು. ಅವರು ತುಂಬ ಒಳ್ಳೆಯವರು. ಮೊದಲು ಶಾಸ್ತ್ರಕ್ಕೆ ಹಸಿರು ಕಲರ್ ಕಾಂಬಿನೇಷನಲ್ಲೇ ಸೀರೆ ತೊಗೊಳ್ಬೇಕು ಅಂತ ಹೇಳಿ ಮೊದಲ ಸೀರೆ ಅಂತ ಹೇಳಿ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ತೆಗೆದುಕೊಟ್ಟಿರೋದು. ನಾನು ಮೊದಲೇ ಹೇಳಿದಾಗೆ ಅನಿ ಮನೆ ಕಡೆ ನೆಂಟರು ಜಾಸ್ತಿ, ಬಂಧುಗಳು ಜಾಸ್ತಿ. ಇವರೆಲ್ಲ ಅವ್ರ ಕಸಿನ್ಸು.
ಶಾರು ಹೋದಾಗಿಂದ ನನ್ನ ಜೊತೇಲಿ ಇರಲೇ ಇಲ್ಲ, ಅವಳ ಫ್ರೆಂಡ್ ಜೊತೆಗಿದ್ಲು. ಯಾಕಂದರೆ ಹುಡುಗಿ ರಿಲೇಟಿವ್ ಅವಳು ಬೆಸ್ಟ್ ಫ್ರೆಂಡೇ ಆಗಿದ್ಲು. ಕೊನೆಯಲ್ಲಿ ನಾವು ಕೂಡ ಎಲ್ಲರ ಜೊತೆಗೆ ಫೋಟೋ ತೆಗೆಸ್ಕೊಂಡ್ವಿ. ಕೂದಲೆಲ್ಲ ಕಣ್ಣತ್ರ ಬರುತ್ತೆ ಅಂತ ಹೇಳಿ ನಾನು ಹೇರ್ ಸ್ಟೈಲೇ ಚೇಂಜ್ ಮಾಡಿದ್ದೀನಿ. ಅದು ನಿಮ್ಗೆ ಇಷ್ಟ ಆಗ್ತಿದೆಯೋ ಏನೋ ಗೊತ್ತಿಲ್ಲ. ನಾನು ಅಕ್ಕನ ಮನೆಗೆ ಹೋಗಬೇಕಾಗಿದ್ದರಿಂದ ಬೇಗ ಊಟ ಮುಗಿಸ್ಕೊಂಡು ಬಂದೆ. ಇಲ್ಲ ಅಂದಿದ್ರು ಕೊನೆವರೆಗೂ ಇರ್ತಿದ್ದೆ. ನಾನೀಗ ಶ್ರೀರಂಗಪಟ್ಟಣದ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ. ಯಪ್ಪ, ಇವತ್ತು ಭಾನುವಾರ ಆಗಿರೋದ್ರಿಂದ ಇವತ್ತಂತೂ ತುಂಬ ರಶ್ ಇದೆ. ಬಸ್ ಎಲ್ಲೆಲ್ಲೋ ನಿಲ್ಲಿಸಿತ್ತು, ಓಡೋಗಿ ಹತ್ಕೊತಿದ್ದಿತ್ತು. ಇದರ ಮುಂದುವರಿದ ಭಾಗ ಬರುತ್ತೆ, ಇನ್ನು 2 ವಿಡಿಯೋ ಬರುತ್ತೆ. ಅಲ್ಲಿವರೆಗೂ ಕಾದು ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ ವಿಡಿಯೋಗಳು ಸಹ ಬಾಂಧವ್ಯವನ್ನು ಸಾರುವಂತಹ ವಿಡಿಯೋಗಳೇ ಆಗಿವೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.